ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಒಂದೇ ಒಂದು ದೊಡ್ಡ ಇಶ್ಯೂ ನಡೀತಾ ಇದೆ. ಏನಂದ್ರೆ ಮೀಸಲಾತಿ ಬೇಕಾ ಬೇಡವಾ? ಮೀಸಲಾತಿ ವಿರೋಧ ಸರಿಯಲ್ಲ ಅನ್ನುವಂಥದ್ದು ಒಂದು ಕೂಗಿದೆ. ಹಾಗಿದ್ರೆ ಈ ಮೀಸಲಾತಿಯ ಹಿನ್ನೆಲೆ ಏನು? ಇದು ಸಮಾಜದ ಶ್ರೇಷ್ಠತೆಯ ವ್ಯಸನದಿಂದ ಹೇಗೆ ಹುಟ್ಕೊಳ್ತು? ಇವತ್ತು ಮೀಸಲಾತಿ ಇಲ್ಲ ಅಂತ ನಾವು ಘೋಷಣೆ ಮಾಡುವಾಗ ಸಮಾಜದಲ್ಲಿ ಏನು ಬದಲಾವಣೆ ಆಗಬೇಕು? ಇದನ್ನೆಲ್ಲ ತಿಳಿದುಕೊಳ್ಳುವ ಒಂದು ಯತ್ನ ಈ ಒಂದು ಸರಣಿ. ನಿಮಗೆಲ್ಲ ಗೊತ್ತು, ನಾನು ಶೀಲಾ ಭಟ್. ಇದು ಕನ್ನಡ ಧ್ವನಿ. ಇದು ಪ್ರಶ್ನೆಗಳನ್ನ ಕೇಳುವ ತಾಣ ಮಾತ್ರ ಅಲ್ಲ, ಉತ್ತರಗಳನ್ನ ಹುಡುಕುವ ಯತ್ನ ಕೂಡ. ಅದೇ ವೇಳೆ ಬದುಕು, ವ್ಯವಸ್ಥೆ, ಸಮಾಜ, ಮನಸ್ಸು ಇವುಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪಯಣ ಸಹ. ಬನ್ನಿ, ಶ್ರೇಷ್ಠತೆಯ ವ್ಯಸನದ ಬಗ್ಗೆ ಒಂದು ಅಧ್ಯಯನ, ಅವಲೋಕನ, ಒಳನೋಟವನ್ನ ನೋಡೋಣ. ಮನುಷ್ಯನಿಗೆ ಶ್ರೇಷ್ಠನಾಗುವಂಥದ್ದು ಆಸೆಯೇ ಅಥವಾ ಬೇರೆಯವ್ರನ್ನ ಕನಿಷ್ಠವಾಗಿ ಮಾಡುವ ವ್ಯಸನವೇ? ಇದರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಈ ಮೀಸಲಾತಿಯ ಪರಿಕಲ್ಪನೆಯ ಮೂಲ ತೊಂದರೆಗಳೆಲ್ಲ ನಮಗೆ ಅರ್ಥ ಆಗ್ತಾ ಹೋಗ್ತವೆ. ಹಾಗಿದ್ರೆ ಶ್ರೇಷ್ಠತೆ ತಪ್ಪ? ಖಂಡಿತ ಅಲ್ಲ, ಶ್ರೇಷ್ಠತೆ ತಪ್ಪಲ್ಲ. ನಮ್ಗೆಲ್ಲರಿಗೂ ಒಂದೇ ಆಸೆ, ನಾವು ಶ್ರೇಷ್ಠರಾಗಬೇಕು, ಪರಿಪೂರ್ಣರಾಗಬೇಕು, ನಾವು ಈಗಿರೋದಕ್ಕಿಂತ ಹೆಚ್ಚು ಉತ್ತಮರಾಗಬೇಕು. ಈ ಆಸೆ ಇಲ್ದದ್ದು ಮನುಷ್ಯರೇ ಆಗಿರೋದಿಲ್ಲ. ಒಂದು ಸಂತರಾಗಿರ್ತಾರೆ, ಇಲ್ಲ ದೇವರಿರ್ತಾರೆ, ಅಥವಾ ಯಾರೂ ಅಲ್ಲದ ಒಂದು ಕಗ್ಗಂಟಾಗಿರ್ತಾರೆ. ಆದರೆ ಪ್ರಸ್ತುತದಲ್ಲಿ ನಾವು ನೋಡಿದಾಗ ಶ್ರೇಷ್ಠತೆ ವ್ಯಸನ ಆಗ್ತಾ ಇದೆ. ಶ್ರೇಷ್ಠತೆ ತನ್ನ ಸಾಮರ್ಥ್ಯವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಿದೆಯಲ್ಲ, ಅದು ಯಾವಾಗಲೂ ಆರೋಗ್ಯಕರ, ಅದು ಪರಿಣಾಮಕಾರಿ ಮತ್ತು ಅದು ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಈ ಶ್ರೇಷ್ಠತೆಯ ಭಾವನೆ ಇದೆಯಲ್ಲ, ತಾನು ಉತ್ತಮ ಅಂದ್ಕೊಳ್ಳೋದು ಒಂದು ಹಂತಕ್ಕೆ ಗುಡ್ಡೆ. ಯಾಕಂದ್ರೆ ನಮಗೆಲ್ಲ ಆತ್ಮವಿಶ್ವಾಸ ಬೇಕು. ನಾನು ಒಳ್ಳೆಯವನು ಕಣೋ, ನಾನು ಉತ್ತಮನಾಗಿದ್ದೀನಿ, ನಾನೊಬ್ಬ ಉತ್ತಮ ವ್ಯಕ್ತಿ ಅಂದ್ಕೊಳ್ಳೋದು ಯಾವುದೇ ತಪ್ಪಲ್ಲ. ಅದು ಶ್ರೇಷ್ಠತೆಯ ಭಾವನೆ. ಈ ಶ್ರೇಷ್ಠತೆಯ ವ್ಯಸನ ಯಾವಾಗುತ್ತೆ ಅಂತಂದ್ರೆ, ತಾನು ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಕನಿಷ್ಠವಾಗಿ ನೋಡೋದು, ಇನ್ನೊಬ್ಬರನ್ನ ಕನಿಷ್ಠ ಮಾಡೋದು. ಇದು ಶ್ರೇಷ್ಠತೆಯ ವ್ಯಸನ. ತನ್ನ ಶ್ರೇಷ್ಠತೆಯನ್ನ ಅನುಭವಿಸೋದಕ್ಕೆ ಯಾರನ್ನಾರು ಒಬ್ಬರನ್ನ ಕನಿಷ್ಠ ಮಾಡಲೇಬೇಕು. ಇದು ವ್ಯಸನ. ಇದರಲ್ಲಿ ನಮ್ಮ ಈ ಸೋಷಾಲಜಿಸ್ಟ್ಗಳು ಒಂದಿದ್ದಾರೆ. ಏನಂದ್ರೆ ಇದರಲ್ಲಿ ಒಂದು ವಿಕಾಸಾತ್ಮಕ ಆಯಾಮನೂ ಇದೆ. ಯಾವಾಗ ಈ ಮನುಷ್ಯ ಗುಂಪಿನಲ್ಲಿ ವಾಸ ಮಾಡ್ತಾ ಬಂದಾಗ ಆತ ತನ್ನ ಒಂದು ಅಸ್ತಿತ್ವವನ್ನ ಇಟ್ಕೊಳ್ಳೋದಕ್ಕೆ ಗೌರವ, ಮಾನ್ಯತೆ, ಸ್ಥಾನಮಾನ, ಪ್ರಾಬಲ್ಯ ಈ ಎಲ್ಲ ಶಬ್ದಗಳು ಹುಟ್ಕೊಂಡ್ವಲ್ಲ ಹೃದಯದಲ್ಲಿ, ಆವಾಗ ಇದನ್ನ ಗಳಿಸೋದಕ್ಕೆ ತಾನು ಶ್ರೇಷ್ಠನಾಗೋದಬೇಕು ಅನ್ನೋದು ಒಂದು ಕಡೆ. ಆದರೆ ತನ್ನ ಶ್ರೇಷ್ಠತೆಯನ್ನ ಸಾಬೀತು ಮಾಡೋದಕ್ಕೆ ಇತರರು ಕನಿಷ್ಠರು ಅನ್ನೋದನ್ನ ತೋರಿಸೋದಕ್ಕೂ ಶುರು ಮಾಡ್ದ ಯಾರು? ಮನುಷ್ಯ. ಆದ್ರಿಂದ ಶ್ರೇಷ್ಠತೆಯ ವ್ಯಸನ ಕೇವಲ ಅದು ಸಾಮಾಜಿಕ ಸಮಸ್ಯೆ ಅಲ್ಲ, ವ್ಯಕ್ತಿತ್ವದಲ್ಲಿ ಮನೋವೈಜ್ಞಾನಿಕ, ಜೈವಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಸಂಯೋಜನೆ ಕೂಡ ಹೌದು. ಆದ್ರಿಂದ ಇಂತಹ ಸಂಕೀರ್ಣವಾದಂತಹ ವಿಷಯವನ್ನ ನಾವು ವ್ಯಾಪಕವಾಗಿ ನೋಡಿದ್ರೆ ಅಷ್ಟು ಅರ್ಥ ಆಗೋದಿಲ್ಲ. ಆದ್ರಿಂದ 1 by 1 ಆಯಾಮದಲ್ಲಿ ನೋಡ್ಕೊಂಡು ಹೋಗೋಣ. ಹಾಗಿದ್ರೆ ಶ್ರೇಷ್ಠತೆಯ ವ್ಯಸನ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ಬೇರೆಯವ್ರನ್ನ ಕನಿಷ್ಠವಾಗಿ ನೋಡೋದೇ ಶ್ರೇಷ್ಠತೆಯ ವ್ಯಸನ ಅಂತ ನಾವಾಗಲೇ ನೋಡಿದ್ವಿ. ಅಂದ್ರೆ ನಮ್ಮಲ್ಲಿ ಒಂದು ಇದಿದೆ, ಒಂದು ಗೆರೆಯನ್ನ ಚಿಕ್ಕದಾಗಿ ಮಾಡಬೇಕು ಅಂತಂದ್ರೆ ಅದ್ರ ಪಕ್ಕ ಇನ್ನೊಂದು ದೊಡ್ಡ ಗೆರೆಯನ್ನ ಎಳೆದು ಬಿಟ್ರೆ ಆ ಪಕ್ಕದಲ್ಲಿರುವ ಗೆರೆ ಚಿಕ್ಕದಾಗಿ ಕಾಣಿಸುತ್ತೆ. ಇದು ನಮ್ಮಲ್ಲಿ ಒಂದು ಐಡಿಯಾ ಇದೆ. ಅದೇ ತರ ನಾವು ದೊಡ್ಡವರಾಗಬೇಕು ಅಂತಂದ್ರೆ ಈ ಪಕ್ಕದಲ್ಲಿರೋರನ್ನ ಚಿಕ್ಕವರನ್ನಾಗಿ ತೋರಿಸ್ಬೇಕು. ಇದು ಹ್ಯೂಮನ್ ಸೈಕಾಲಜಿ. ಇದು ಎಲ್ಲಿಂದ ಆರಂಭ ಆಗುತ್ತೆ? ಇದು ಮನೆಯಿಂದನೇ ಆರಂಭ ಆಗುತ್ತೆ. ಕುಟುಂಬದಲ್ಲಿ, ಶಾಲೆಯಲ್ಲಿ, ಸಮಾಜ, ಧರ್ಮ, ಆರ್ಥಿಕ, ರಾಜಕೀಯ ಎಲ್ಲ ಕಡೆ ಇದು ಇದ್ದೇ ಇದೆ. ಅಲ್ಲಲ್ಲೇ ಅದರ ವಿಶೇಷ ಏನಂತಾರೆ ತಳಿಗಳು ಅಂತ ಹೇಳ್ಬೋದು. ಶ್ರೇಷ್ಠತೆಯ ವ್ಯಸನದ ಬೇರೆ ಬೇರೆ ರೂಪಗಳು ಅನಾವರಣಗೊಳ್ತವೆ. ಯಾಕಂದ್ರೆ ಮಗು ಬಾಲ್ಯದಲ್ಲೇ ಅವನಂಗ ಆಗ್ಬೇಡ, ಆ ಥರ ಆಗ್ಬೇಡ, ಇದು ದೊಡ್ಡವ್ರ ಕೆಲಸ, ಇದು ಸಣ್ಣವ್ರ ಕೆಲಸ, ಆಯ್ತಾ, ಅದು ಅವ್ರು ಹಾಗೆ ಇವ್ರು ಹೀಗೆ
ಅವ್ರ ಜಾತಿ ಹಾಗೆ, ಇವ್ರ ರೀತಿ ಹೀಗೆ, ಅವರು ಬಡವರು, ಅವರು ಶ್ರೀಮಂತರು, ಈ ಥರ ಮಾತುಗಳನ್ನು ಕೇಳಿ ಬೆಳೆಯುತ್ತೆ. ಹೋಗಲಿ, ಇದು ಕೇವಲ ಜಾತಿ ಸಮಸ್ಯೆನ ಅಲ್ಲ. ಇಲ್ಲಿ ಬಣ್ಣ ಇದೆ. ಬಣ್ಣ, ಇಂಗ್ಲಿಷ್, ಪದವಿ, ಹುದ್ದೆ, ಅಧಿಕಾರ, ಹಣ, ಅಂತಸ್ತು, ಓಹ್ ಏನಿಲ್ಲ, ಎಲ್ಲೆಲ್ಲಿ ರೂಪ, ಇದು ಕೂಡ ಬಣ್ಣ ಹೇಳ್ದಲ್ಲ. ಫಾಲೋವರ್ಸ್, ಈಗಂತೂ ಯಾರಿಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಅವ್ರು ಶ್ರೇಷ್ಠರು, ಯಾರಿಗೆ ಫಾಲೋವರ್ಸ್ ಇದೆ ಅವ್ರಿಗೇನು ಯೂಸ್ಲೆಸ್. ಇದೆಲ್ಲ ಆರಂಭ ಆಗೋದು ಒಂದು ಮನಸ್ಥಿತಿ. ಇದರ ಪರಿಣಾಮ ಏನಾಗುತ್ತೆ ಇದನ್ನ ಸ್ಥೂಲವಾಗಿ ನೋಡೋಣ. ಶ್ರೇಷ್ಠತೆಯ ವ್ಯಸನದ ಮೊದಲ ಪರಿಣಾಮ ಆಗೋದು ಜಾತಿ ದ್ವೇಷ, ಧರ್ಮ ದ್ವೇಷ, ರಾಜಕೀಯ ದ್ವೇಷ, ವ್ಯಕ್ತಿ ದ್ವೇಷ, ಮೌಲ್ಯಗಳ ದ್ವೇಷ, ಬರೀ ದ್ವೇಷ ಅಷ್ಟೇ. ಶ್ರೇಷ್ಠತೆಯ ವ್ಯಸನದಿಂದ ಹುಟ್ಟೋದೇನೋ ಪ್ರೀತಿಯಲ್ಲ, ಅದು ಹುಟ್ಟಿಸೋದು ದ್ವೇಷವನ್ನ. ಅದಕ್ಕಾಗಿ ನನಗೂ ಕೂಡ ಈ ವ್ಯಸನ ಅಂದರೆ ಅಲರ್ಜಿ. ನಾನು ಪ್ರಯತ್ನಪೂರ್ವಕವಾಗಿ ತುಂಬ ಸರಿ ಯಾವುದರಿಂದ ನೀನು ಹೊರಗೆ ಬರ್ತೀಯ ಶೀಲ ಅಂತಂದರೆ ಇದರಿಂದ. ಎಷ್ಟೋ ಸಾರಿ ಶ್ರೇಷ್ಠತೆಯ ವ್ಯಸನ ನಮ್ಮ ಮನಸ್ಸಿನೊಳಗೋ, ನಮ್ಮ ವ್ಯಕ್ತಿತ್ವದೊಳಗೋ, ನಮ್ಮ ವರ್ತನೆಯೊಳಗೋ ಗೊತ್ತಿಲ್ಲ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಪ್ರತಿದಿನ ಮಲಗುವಾಗ ನಮ್ಮೊಳಗೊಂದು ಆತ್ಮಾವಲೋಕನ ಬೇಕೇ ಬೇಕು. ಇವತ್ತು ನಾನು ಎಲ್ಲಿ ಶ್ರೇಷ್ಠನಾಗೋದಕ್ಕೆ ಬೇರೆಯವ್ರನ್ನ ಕನಿಷ್ಠರನ್ನಾಗಿ ಮಾಡಿದ್ವಿ, ಈ ಥರ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಮಲಗಿದಾಗ ಕೊನೆಯ ಪಕ್ಷ ಒಬ್ಬ ಸಣ್ಣ ಮನುಷ್ಯನಾಗಿ ಬದುಕಿ ಬಾಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅನುಭವ, ಅನಿಸಿಕೆ. ಎಷ್ಟೋ ಸಾರಿ ನಮ್ಗೆ ಗೊತ್ತಿದ್ದೇನೆ ನಾವು ಇನ್ನೊಬ್ಬರನ್ನ ಕಂಡಮ್ ಮಾಡ್ತೀವಿ, ಇನ್ನೊಬ್ಬರನ್ನ ಕನಿಷ್ಠವಾಗಿ ತೋರಿಸ್ತೀವಿ, ಆ ಫೀಲಿಂಗ್ ಅನ್ನು ಕೊಡ್ತೀವಿ. ಅದು ನಮ್ಮ ಅರಿವಿಗಿರೋದಿಲ್ಲ, ಬೇಕು ಅಂತ ಮಾಡಿರೋದಿಲ್ಲ, ಬಟ್ ಸ್ಟಿಲ್ ವಿಲ್ ಡೂ ದಟ್. ಅಂಥದ್ದನ್ನೆಲ್ಲ ನಾವು ಯಾಕೆ ಮಾಡ್ತೀವಿ ಅಂತಂದರೆ ಒಂದು ಶ್ರೇಷ್ಠತೆಯ ವ್ಯಸನ ನಮ್ಮೊಳಗಡೆನೆ ಹುಟ್ಟಿದಾಗ್ಲಿಂದ ಬಂದಿರುತ್ತಲ್ಲ ಅದು. ಇನ್ನೊಂದು ಈ ಥರ ನಮಗೆ ಗೊತ್ತಿದ್ದೋ ಗೊತ್ತಿದ್ದೇನೋ ನಾವು ಸರ್ವೈವಲ್, ಈ ಬದುಕಿಗೋಸ್ಕರ ಬದುಕ್ತಾ ಇರುವಾಗ ಆಗುವಂತಹ ಪ್ರಮಾದ ಕೆಲವೊಂದು ಸರಿ ತುಂಬ ಉದ್ದೇಶಪೂರ್ವಕವಾಗಿ ನಡೆಯುತ್ತೆ. ಅದಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ವ್ಯಾಪಕ ಚರ್ಚೆ ಆರಂಭ ಆಗಿದೆ. ಈಗ ನಾವೆಲ್ಲ ಕೇಳ್ಕೋಬೇಕಾಗಿದ್ದ ಒಂದು ಪ್ರಶ್ನೆ ಅಂದರೆ, ನಾನು ನಿಜವಾಗಿಯೂ ಶ್ರೇಷ್ಠನ? ಉದಾಹರಣೆಗೆ ನಾನು ಬ್ರಾಹ್ಮಣ ಆಗಿದ್ದಕ್ಕೆ ಶ್ರೇಷ್ಠನ? ನಿಜವಾಗ್ಲೂ ನಾನು ಬ್ರಾಹ್ಮಣನ? ಅಥವಾ ನಾನು ಈ ಜಾತಿಯವನು, ನಾನು ಈ ಜಾತಿಯಲ್ಲಿ ಹುಟ್ಟಿದ್ರಿಂದ ಶ್ರೇಷ್ಠ ಅಂತ ಅಂದರೆ ಯಾಕೆ ಈ ಜಾತಿ ಮಾತ್ರ ಯಾಕೆ ಶ್ರೇಷ್ಠ? ಇದನ್ನ ಪ್ರಶ್ನೆ ಕೇಳ್ಕೋಬೇಕು. ಅದೇ ಥರ ನಾನು ಬೆಳ್ಳಗಿದ್ದೀನಿ, ಚೆನ್ನಾಗಿದ್ದೀನಿ, ಅಥವಾ ನಾನು ಹಣವಂತ, ನನ್ನ ಹತ್ರ ತುಂಬ ಭರ್ಜರಿ ಹಣ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ನಾನು ಏನಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಹಾಗಿದ್ರೆ ಈ ಶ್ರೇಷ್ಠತೆ ಎಲ್ಲಿಂದ ಬಂತು? ಇದು ಸರಿನಾ? ನನಗಿಂತ ಶ್ರೇಷ್ಠರು ಯಾರೂ ಇಲ್ವಾ? ಈ ಥರ ಪ್ರಶ್ನೆಗಳನ್ನು ನಾವು ಕೇಳ್ಕೊಬೇಕು. ಅದೇ ಥರ ನಾನು ಶ್ರೇಷ್ಠ ಆಗಿದ್ರು ಓಕೆ, ಬಟ್ ಬೇರೆಯವ್ರನ್ನ ಕನಿಷ್ಠ, ಅವನ ಹತ್ರ ಏನಿಲ್ಲ, ಕರಿ ಮುಸ್ಲಿ, ಇದು ಏನು ಅವನ ಏನಕ್ಕೂ ಯೋಗ್ಯತೆ ಇಲ್ಲ, ದುಡ್ಡೇ ಮಾಡಿಲ್ಲ, ಹಣನೇ ಇಲ್ಲ, ಸುಮ್ಮನೆ ವೇಸ್ಟ್ ಬಾಡಿ, ಈ ಥರ ನಾವು ಹೇಳ್ತೀವ ಅಥವಾ ವರ್ತನೆ ಮಾಡಿದ್ದೀವ? ಆ ಜಾತಿಯವನ, ಆ ಸಾಬ್ನ, ಆ ಊರ, ಈ ಥರ ನಾವು ಒಂದು ದಿನಕ್ಕೆ ಎಷ್ಟು ಮಾತನಾಡಿದ್ದೀವಿ, ಎಷ್ಟು ಶಬ್ದಗಳನ್ನು ಉಪಯೋಗಿಸಿದ್ದೀವಿ ಅಂತ ನೋಡ್ಕೊಂಡ್ಬಿಟ್ರೆ ನಮಗಿರುವ ಶ್ರೇಷ್ಠತೆಯ ವ್ಯಸನ ಯಾವ ಹಂತದಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಒಂದು ಪ್ರಶ್ನೆಯನ್ನ ಪ್ರತಿಯೊಬ್ಬರು ಮಾಡ್ಕೋಬೇಕು. ಹಾಗಿದ್ರೆ ಈ ಶ್ರೇಷ್ಠ ಕನಿಷ್ಠ ಅನ್ನುವ ಹಣೆಪಟ್ಟಿ ಹೇಗೆ ಬಂತು? ಒಂದು ಮನೆಯಲ್ಲೇನೆ ಮನೆ ಕೆಲಸ ಮಾಡೋರು ಕನಿಷ್ಠರು, ತೋಟದ ಕೆಲಸ ಮಾಡೋರು ಕನಿಷ್ಠರು, ಹಸು ಕರುಗಳನ್ನ, ದನಗಳನ್ನ, ಗದ್ದೆ ತೋಟವನ್ನ ನೋಡ್ಕೊಳ್ಳೋರು ಕನಿಷ್ಠರು, ಯಾವುದೋ ಕಚೇರಿನಲ್ಲಿ ಕುಳಿತು ವೈಟ್ ಕಾಲರ್ ಕೆಲಸ ಮಾಡಿ ಹಣವನ್ನು ಸಂಪಾದಿಸುವವರು, ದೇವ್ರ ಪೂಜೆ ಮಾಡುವವರು, ಅಡುಗೆ ಮಾಡುವವರು, ಇವರು ಶ್ರೇಷ್ಠರು. ಇಂಥದ್ದನ್ನೆಲ್ಲ ಯಾರು ಮಾಡಿದ್ರು? ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಇದು ನಿಮ್ಗೆ ಇಷ್ಟ ಆಯ್ತಾ? ಹೌದು ಅನಿಸ್ತಾ? ಇದು ನಿಮ್ಮದು ಧ್ವನಿನಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹೇಳೋದಕ್ಕೆ ಮರಿಬೇಡಿ, ಆದರೆ ಗೌರವಯುತವಾಗಿ ಕಮೆಂಟ್ ಇರಲಿ. ಸಿಗ್ತೀನಿ
ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.